ಈಗ ನಿಮ್ಮ ಕಾಲದ ಹಗರಣ 26 ಹಗರಣ ಇದೆಯಲ್ಲ, ಅದನ್ನೆಲ್ಲ ಪಟ್ಟಿ ಮಾಡ್ಕೊಂಡು ಸಮಿತಿ ರಚನೆ ಮಾಡಿದ್ದಾರೆ. ಪರಮೇಶ್ವರ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ ಸರ್. 2 ತಿಂಗಳೊಳಗಡೆ ಇಮಿಡಿಯೇಟ್ ಎಲ್ಲ ವರದಿಗಳನ್ನ ಹಗರಣಗಳು ಎಷ್ಟು ಅಂತ ಹೇಳಿದ್ರು ಅವರು. ಪಟ್ಟಿ 26 ಪಟ್ಟಿ ಮಾಡ್ಕೊಂಡು 26 ಹಗರಣ ತನಿಖೆ ಮಾಡ್ತಾ ಇದ್ದಾರೆ. 26 ಹಗರಣ ಇವತ್ತು ಕಾಣಿಸ್ತಾ ಅವ್ರಿಗೆ? ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗೆ ಕಾಣಿಸುತ್ತಾ? ಅವತ್ತೇನು ಕಾಣಲಿಲ್ವ ಅವ್ರಿಗೆ? ಅವತ್ತೇನು ಕಳೆಪುರಿ ಚಿರುಮುರಿ ತಿಂತ ಇದ್ರಂತ? ಏನು ಮಾಡಿದ್ರು? ಅವ್ರ 2 ಹಗರಣ ಹೇಳಿದ್ ನಮಗೆ. ಒಂದು 40% ಕಮಿಷನ್ ಅಂತ ಹೇಳಿದ್ರು. ಇದುವರೆಗೂ ಒಂದು ಅವರು ಏನು ಹೇಳಕ್ಕಾಗಿಲ್ಲ ಅದಕ್ಕೆ. ಚುನಾವಣೆಗೆ ಆಮೇಲೆ ಅವರೇ ಹೇಳ್ಕೊಂಡ್ರು, ಚುನಾವಣೆಗೆ ಒಂದು ಹೇಳ್ಬೇಕಾಗಿತ್ತು ಹೇಳಿದ್ವಿ ಅಂತ. PCM ಅಂತ ಹೇಳಿದ್ರು. ಏನದ ಚುನಾವಣೆ ಟೈಮ್ನಲ್ಲಿ ಅಪೋಸಿಷನ್ ಇದ್ದಾಗ ಈ ರೀತಿ ಚಾಟಿ ಹೊಡೆದು ಬಿಟ್ಬಿಟ್ರೆ ಚುನಾವಣೆ ಮುಗಿದೋಗ್ತದೆ, ನಮ್ಮ ಕೆಲಸನೂ ಮುಗಿದೋಗ್ತದೆ, ಆ ಕೆಲ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಇವಾಗ 21 ಎಲ್ಲೆಲ್ಲಿ ಕುತ್ಕೊಂಡು ಎಣಿಸಿದ್ರು. ಇದು ಮಾಡ್ಲಿ, ಕಮಿಟಿ ಮಾಡಿದಾರಲ್ಲ, ಬರ್ಲಿ ಹೊರಗಡೆ ನೋಡೋಣ. ಕೋವಿಡ್ ಇದರಲ್ಲಿ ಮಧ್ಯಂತರ ವರದಿ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಕ್ರಿಮಿನಲ್ ಕೇಸ್ ಆಗಬೇಕು ಇಮಿಡಿಯೇಟ್ ಆಗಿ ಅಂತ ಶಿಫಾರಸು ಕೂಡ ಮಾಡಿದ್ದಾರೆ. ಮಾಡಲಿ ನೋಡಿ, ತಪ್ಪು ಯಾರು ಮಾಡಿದ್ರು ತಪ್ಪೇ. ನಾವು ಮೊದಲೇ ಹೇಳಿದ್ದೀವಿ ಈ ಮಾತನ್ನ. ನಾವು ತಪ್ಪೇ ಮಾಡಿಲ್ಲ ಹರಿಶ್ಚಂದ್ರರು, ನಾನು ಹೇಳೋದಿಲ್ಲ. ತಪ್ಪುಗಳಾಗಿರ್ತವೆ, ಬಟ್ ಅದಕ್ಕೆ ನ್ಯಾಯಾಲಯ ಇದೆ, ತೀರ್ಪುಗಳಿದೆ, ಅದಕ್ಕೆ ತೀಕ್ಷ್ಣವಾದ ಕ್ರಮಗಳು ಆಗಬೇಕು. ಇಲ್ಲ ಅಂತಂತಂದ್ರೆ ನಾವು ಮಾಡಿದ್ದೆಲ್ಲ ಸರಿ, ನೀವು ಮಾಡಿದ್ದು ತಪ್ಪು, ಇದು ಸರಿಯಲ್ಲ. ಆದರೆ ನೀವಿವತ್ತು ಸಿಕ್ಕಿಬಿದ್ದ ಮೇಲೆ ಗೊತ್ತಾಯ್ತಾ ಇವೆಲ್ಲ ಅಂತ ನಾನು ಕೇಳೋದು. ನೀವು ಸಿಕ್ಕಿಬಿದ್ದಿದ್ದಕ್ಕೆ ಹಗೆತನದ ರಾಜಕಾರಣ ಮಾಡ್ತೀರಿ. ನಂದು ಹಾಗೆ ಮಾಡಿದ್ರಲ್ಲ, ಹೇಳ್ತೀರಿ 40 ವರ್ಷ ನಾರಾಯಣ ಸ್ವಾಮಿ ನಮ್ಮ ಜೊತೆಲ್ಲೇ ಇದ್ರು ಅಂತ ಹೇಳಿದ್ರಿ. ನಾನೊಂದು 2 ಪೇಪರ್ ಈಚೆಗೆ ಬಿಟ್ಟಿದ ತಕ್ಷಣನೇ ನಾರಾಯಣ ಸ್ವಾಮಿ ದಮ್ ಬಿರಿಯಾನಿ ಇಟ್ಬಿಟ್ಟವನಿ ಅಂತಂದ್ರಿ. ಆನಂದ್ ದಮ್ ಬಿರಿಯಾನಿ ಅಂದ್ರೆ ತಿಂದ ಮೇಲೆ, ದಮ್ ಬಿರಿಯಾನಿ ತಿಂದ ಮೇಲೆ ಆನಂದ ಆಗೋದು ಅಂದ್ರಿ. ಅಂದ್ಮೇಲೆ ಅಲ್ಲಿವರೆಗೂ ನಿಮ್ಗೆ ಏನ್ ಕಾಣ್ರಿರ್ಲಿಲ್ವಾ? ಶೆಡ್ ನಾರಾಯಣ ಸ್ವಾಮಿ ಅಂದ್ಬಿಟ್ರಿ. ಅಲ್ಲ ಶೆಡ್ ಕಟ್ಟಿಬಿಡೋದು. ನನಗೆ ಹೇಳ್ಬೇಕಾಗಿರೋದು ಏನ್ ಗೊತ್ತಾ? ಎಲ್ಲಿ ತಪ್ಪೇನು ಮಾಡಿದ್ದೀವಿ ಅನ್ನೋದನ್ನ ಹೇಳ್ಬೇಕು. ಯಾರು ಹೇಳಕ್ ತಯಾರಿಲ್ಲ. KDB ಲ್ಯಾಂಡ್ ತಗೊಂಡಿದ್ದೀನಿ, ಹೌದು, ವೇರ್ ಹೌಸ್ ಕಟ್ಟಬೇಕು, ಕಟ್ಟಿದ್ದೀನಿ. ಇನ್ನೂ ಒಂದು ಕಟ್ಟಬೇಕಾ? ಕಟ್ಟೋಣ ಬಿಡಿ, ನೋಟಿಸ್ ಕೊಡಿ. ನೀವು ಕ್ಯಾನ್ಸಲ್ಲೇ ಮಾಡಿದ್ರಿ, ನಾನೇನು ಬೇಡ ಅಂದ? ನ್ಯಾಯಾಲಯ ಇಲ್ವಾ? ಓದೆ, ನ್ಯಾಯ ತಗೊಂಡು ಬಂದೆ, ಕಟ್ಟಿದ್ದೀನಿ. ಇನ್ನೇನಾದ್ರೂ ಇದೆಯಾ? ಓಕೆ, ತಪ್ಪೇನು ಅಂತ ಹೇಳಿ. ಏನು ಹೇಳಲ್ಲ. ಶೆಡ್ ನಾರಾಯಣ ಸ್ವಾಮಿ ಏನೋ ಜನ ಏನೋ ತಿಳ್ಕೊಂಡ್ಬಿಡ್ತಾರೆ ಅನ್ಕೊಂಡಿದ್ದೀರೇನೋ? ಜನ ಬುದ್ಧಿವಂತರಿದ್ದಾರೆ. ನೀವು ಏನು ಬೇಕಾದರೂ ಅಂದ್ರಿ, ನಾನು ಉತ್ತರ ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಯಾಕಂತಂದ್ರೆ ನಾನೇನು ಅಂತ ನನಗೆ ಮಾತ್ರ ಗೊತ್ತು, ನಿಮ್ಗೇನು ಗೊತ್ತಿರ್ತದೆ? ನಿನ್ನ ಪಕ್ಕದಲ್ಲಿರೋರೇ ಕೊಟ್ಬಿಟ್ರು ದಾಖಲೆಗಳು ಅಂತಂದ್ರಿ, ಟ್ರ್ಯಾಪ್ ಮಾಡಿಬಿಟ್ರಲ್ಲ ನಿಮ್ಮನ್ನ. ಇಂಥವುಗಳನ್ನ ನಂಬಿಕೊಂಡು ನೀವು ಯಾರೋ ಸಿಕ್ಕಿದ್ರು ನಿನ್ನೆ, ನಿಮ್ಮನ್ನ ಏನೋ ಮೆಂಬರ್ಶಿಪ್ ಇಂದ ವಜಾ ಮಾಡಬೇಕು ಅಂತ ಹೇಳಿ ಇವಾಗ ಕೊಟ್ರಿ, ಮಾಡ್ತಾರಾ ಅಂದೆ. ಇಲ್ಲ, ಸುಮ್ಮನೆ ಕೊಟ್ಟಿವಿ, ಗೊತ್ತು ನಮಗೂ. ಆ ಕಡೆ ಸರ್, ನೀವು ಇಷ್ಟೆಲ್ಲ ಹೋರಾಟ ಮಾಡಿದ್ರಿ. ಈಗ CM ಹೇಳ್ತಾರೆ ನಾನೇ CM ಆಗಿ ಮುಂದುವರಿತೀನಿ, ಇದ್ರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಹೇಳಿದ್ರು. ನನಗೇನು ಪ್ರಾಬ್ಲಮ್ ಅವ್ರು ಮುಂದುವರಿಯೋದ್ರಲ್ಲಿ? ನೋಡಿ, ನನಗೆ ಅವ್ರು ಮುಂದುವರಿಯೋದ್ರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಕೇಳೋದೇನೋ, ನೀವು ತಪ್ಪು ಮಾಡಿದಾಗ ಮತ್ತೆ ರಾಜೀನಾಮೆಗೆ ಒತ್ತಾಯ ಮಾಡಿದ್ರೆ ಮಾಡ್ಲೇಬೇಕಲ್ಲ. ಅಲ್ಲ, ಇಂಥದ್ರಲ್ಲೂ ಅವ್ರು ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರೆ ನಾನು ಇನ್ನೂ ಮುಂದುವರಿತೀನಿ ಅಂದ್ರೆ ಆ ಬಂಡತನಕ್ಕೆ ನಾವೇನ್ ಮಾಡ್ಲಿ? ನಿಮ್ಮ ಪಕ್ಷ ಏನ್ ತೀರ್ಮಾನ ತಗೊಳ್ಳಿ. ನ್ಯಾಯಾಲಯಗಳಿದೆಯಲ್ಲ, ಅದರ ತೀರ್ಪು ಬಂದಾಗ ಪಶ್ಚಾತ್ತಾಪ ಪಡ್ತೀರಿ ಅಷ್ಟೇ. ವಾಲ್ಮೀಕಿ ನಿಗಮಕ್ಕೆ 1 ಕೋಟಿ ಬಳ್ಳಾರಿ ಎಲೆಕ್ಷನ್ಗೆ ದುರ್ಬಳಕೆ ಆಗಿದೆ ಅಂತ CM ಅವರ ಇನ್ವಾಲ್ವ್ ಇದೆಯಾ ಸರ್? ನೋಡಿ, ಫೈನಾನ್ಸ್ ಮಿನಿಸ್ಟರ್ ಯಾರು? ಅವರೇ ಅಲ್ವಾ? ಏನಾದ್ರೂ ನಡೆದ್ರೆ ನಿಮ್ಮ ಗಮನಕ್ಕೆ ಬರಲೇಬೇಕಲ್ಲ. ಬಟ್ ನಿಮ್ಮ ಗಮನಕ್ಕೆ ಬಂದ್ರೂ ನೀವು ಯಾಕೆ ಅದರ ಬಗ್ಗೆ ನೀವು ಚಿಂತೆ ಮಾಡಲಿಲ್ಲ? ಏನು ಮಾಡಬೇಕು ಅನ್ನೋದು ಕ್ರಮ ಯಾಕೆ ಜರುಗಿಸಲಿಲ್ಲ? ಅದರಿಂದಾಗಿ ನೋಡಿ, ಮಂತ್ರಿ ಅಂದ್ರೆ ಸರ್ಕಾರ, ಮಂತ್ರಿ ಅಂದ್ರೆ ಸರ್ಕಾರನೇ. ಅವನು ಬೇರೆ ಮಂತ್ರಿ, ಡಿಪಾರ್ಟ್ಮೆಂಟ್ ಬೇರೆ, ಅವೆಲ್ಲ ಇಲ್ಲ. ಬಸವಲಿಂಗಪ್ಪ ಹೇಳ್ತಿದ್ರು, ನಾನು ಕೇಳಿಸ್ಕೊಂಡಿದ್ದೀನಿ, ಗವರ್ಮೆಂಟ್ ಸ್ಪೀಕಿಂಗ್ ಅನ್ನೋರು. ಅವ್ರ ಮಂತ್ರಿ ಅಲ್ವಾ? ಮಂತ್ರಿ ಆಗಿ ಅವ್ರು ಹೇಳೋರು ಗವರ್ಮೆಂಟ್ ಸ್ಪೀಕಿಂಗ್, ಆನ್ಸರ್ ಮೀ ಅನ್ನೋರು. ಅಂದ್ರೆ ನಿಜ ಅಂದ್ರೇನೆ ಅದೇನೆ.
ಒಬ್ಬ ಮಂತ್ರಿ ತಪ್ಪು ಮಾಡಿದ್ರೆ ಸರ್ಕಾರನೇ ಮಾಡ್ದಂಗೆ. ಸರ್ಕಾರದ ಓನರ್ ಯಾರೀಗ? ಓನರ್ಶಿಪ್ ಇಲ್ಲ ಇಲ್ಲಿ. ಜವಾಬ್ದಾರಿ ಹೊತ್ತಿರೋರು ಯಾರು? ಮುಖ್ಯಮಂತ್ರಿಗಳು. ಎಲ್ಲಕ್ಕೂ ಕಳಂಕ ಬರೋದು ಅವ್ರ ಮೇಲೆ. ಬಂದ ತಕ್ಷಣ ಅದಕ್ಕೆ ಸರಿಯಾದ ಕ್ರಮ ತಗೋಬೇಕು. ಇಲ್ಲ ಅಂತಂದ್ರೆ ಅವರೇ ರಾಜೀನಾಮೆ ಕೊಡಬೇಕು, ಅಷ್ಟೇ ಇರು.